ಇದನ್ನು ಪ್ರಶ್ನೆ ಮಾಡುವಂಥವ್ರು ಇದ್ದಾರೆ. ಅಂದ್ರೆ ನಾನು ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ ಇದು ಒಂದು ಸಿಂಪಲ್ಲಾಗಿ ನಡೀತಾ ಇದೆ ತನಿಖೆ. ಆ ತನಿಖೆಗೆ ಅಡ್ಡ ಆಗೋದು ಯಾರು ಮಾಡಿದ್ರು ತಪ್ಪನೇ ಅವರು. ಶಿವಕುಮಾರ್ ಅವರು ಇವತ್ತು ಡೆಪ್ಯೂಟಿ ಸೇಮ್ ಇದ್ದಾರೆ ಅಂದರೆ ಅವ್ರು ಹೇಳಿದ್ದೆಲ್ಲ ಸತ್ಯ ಅಂತಲ್ಲ. ಅದೇ ಕಾಲಕ್ಕೆ ನಮ್ಮ ವಿರೋಧ ಪಕ್ಷದ ಆರ್ ಅಶೋಕ್ ಅವರು ಹೇಳಿದ್ದೆಲ್ಲ ಸತ್ಯ ಅಂತಲ್ಲ. ಅದೇ ಕಾಲಕ್ಕೆ ಜಗದೀಶ್ ಅವರು ವಾದ ಮಾಡುತ್ತಾ ಇರುವಂಥದ್ದು ನ್ಯಾಯದ ಪರವಾಗಿ ಅವ್ರು ಹೇಗೆ ಕೊಡ್ತಾ ಇರುವುದು ಅದೆಲ್ಲನೂ ಪೂರ್ಣ ಸತ್ಯ ಅಂತಲ್ಲ. ಅವ್ರು 500 ಕೋಟಿ ಕೊಟ್ಟಿದ್ದಾರೆ, 200 ಕೋಟಿ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ ಮಾಡುವಂಥದ್ದಾಗಲಿ ಇದು ತಪ್ಪನೇ. ನಾವು ಯಾಕೆ ಮಾತ್ರ ಹೇಳ್ತಾ ಇದ್ದೇವಪ್ಪ ಅಂದರೆ ಇವರೆಲ್ಲರ ಗದ್ದಲದ ನಡಕ ನ್ಯಾಯ ಸಾಯಬಾರ್ದು, ಇದು ತನಿಖೆ ನಿಲ್ಲಬಾರ್ದು. ಈಗಾಗಲೇ CBI ತನಿಖೆ ಅಥವಾ ಇನ್ನೊಂದು CID ತನಿಖೆ ನಮ್ಮ ಸೌಜನ್ಯ ಕೇಸನ್ನು ಮಾಡಿಸಿ ಆ ಕೇಸನ್ನು ಪೂರ್ತಿಯಾಗಿ ಹಳ್ಳ ಹಿಡಿಸಿದ್ರು ಅನ್ನೋದು ಅಷ್ಟೇ ಸತ್ಯದ. ಯಾಕ್ರಿ ಇಲ್ಲಿವರೆಗೆ ಸರ್ಕಾರ ಇದ್ದಿದ್ದು CBI ಇದು ಡೈರೆಕ್ಷನ್ ಮಾಡಿದ್ದು 3 ವೈದ್ಯಾಧಿಕಾರಿಗಳ ಮೇಲೆ ಅವ್ರನ್ನ ಯಾಕೆ ಎನ್ಕ್ವೈರಿ ಮಾಡಿಸಲಿಲ್ಲ, ಅವ್ರನ್ನ ಯಾಕೆ ಕಟಗಳಿಗೆ ನಿಲ್ಲಿಸಲಿಲ್ಲ, ಅವ್ರನ್ನ ಯಾಕೆ ತಂದು ನಿಲ್ಲಿಸಲಿಲ್ಲ, ಯಾರು ಮಾಡಿದವರು, ಅವ್ರು ಯಾರು ಪರವಾಗಿ ಮಾಡಿದ್ರು ಇವತ್ತಿನವ್ರು ಯಾಕೆ ಸರ್ಕಾರ ಕೇಳ್ತಾ ಇಲ್ಲ, ನ್ಯಾಯಕ್ಕೆ ಯಾಕೆ ಒಯ್ತಾ ಇಲ್ಲ, ಇದನ್ನು ಇದಕ್ಕೆ ಸರ್ಕಾರ ಸಹಿತ ಬಾಧ್ಯ ಆಗ್ತದೆ. ಇವತ್ತು ಯಾವುದೋ ಸರ್ಕಾರ ಇರ್ಬೋದು. ಇಲ್ಲಿವರೆಗೆ ಬಂದಂಥ ಸರ್ಕಾರಗಳು ಯಾವುದೇ ಧರ್ಮಸ್ಥಳದ ಆ ವ್ಯಕ್ತಿ ವೀರೇಂದ್ರ ಹೆಗ್ಗಡೆಯವರ ವಿರೋಧವಾಗಿ ಅಂದರೆ ವಿರೋಧ ಅನ್ನೋದಲ್ಲ ಇದೆ ಸತ್ಯ ಹೇಳೋ ಸಲುವಾಗಿ ಅವರ ಒಂದು ಇದರಾಗೆ ತನಿಖೆಗೆ ಯಾಕೆ ಆಗ್ತಾ ಇಲ್ಲ, ಇವುಗಳನ್ನೆಲ್ಲ ಇವತ್ತು ಯೂಟ್ಯೂಬರ್ಸ್ ಮೇಲೆ ಟೀಕಾ ಮಾಡ್ತಾ ಇದ್ದಾರೆ ಎಲ್ಲರೂ. ಯೂಟ್ಯೂಬರ್ಸ್ ಇಲ್ಲಪ್ಪ ಇವ್ರು ತಪ್ಪು ಮಾಡ್ತಾ ಇದ್ದಾರೆ, ಏನೋ ಒಂದು ಮಾಡ್ಕೊಂಡು ಹೇಳ್ತಾ ಇದ್ದಾರೆ, ಜವಾಬ್ದಾರಿ ಇಲ್ಲ, ಸೋಷಿಯಲ್ ಜವಾಬ್ದಾರಿ ಇಲ್ಲ ಅನ್ನೋಂಥ ವಾಕ್ಯಗಳಾಗಿರ್ಬೋದು. ಸಾಮಾಜಿಕ ಜಾಲತಾಣದಲ್ಲಿ ಅವ್ರನ್ನ ಟೀಕಾ ಮಾಡೋದನ್ನು ಯಾವ ಜವಾಬ್ದಾರಿ ಇಲ್ಲ ಅನ್ನೋದನ್ನು ಆಗಲಿ, ಇವೆಲ್ಲವೂ ತಪ್ಪ. ಇವತ್ತು ಯೂಟ್ಯೂಬರ್ಸ್ ಇದ್ದಾರೆ ಇಷ್ಟಾದ ಸತ್ಯ ಇವತ್ತು ಹೊರಗೆ ಕಾಣ್ತಾ ಇದೆ ಏನು ನಡೀತು ಅಲ್ಲ ಅಂತೇಳಿ. ಅನೇಕ ಸಾವುಗಳ್ರಿ ಅನೇಕ ಅಲ್ಲರೂ ಹೀಗಾಗಿ ಈ ಒಂದು ಪೊಲೀಸ್ ಠಾಣೆಯಲ್ಲಿ ದಾಖಲೆಗಳನ್ನು ಈ ಅನ್ಐಡೆಂಟಿಫೈಡ್ ಬಾಡೀಸ್ ಏನಿದ್ದು ಡೆತ್ ಬಾಡಿದು ಅವುಗಳನ್ನು